ಪ್ರೆಸಿಡೆಂಟರು. ನಾನು ರೈತರಿಗೊಂದು ಮನೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಇಲ್ಲಿರೋದೆಲ್ಲ ಪದಾಧಿಕಾರಿಗಳು ಮತ್ತು ಹೋರಾಟಗಾರರು ಜಾಸ್ತಿ ಇರೋದಿಲ್ಲಿ, ರೈತರು ಕಮ್ಮಿ ಬಂದಿದ್ದಾರೆ. ರೈತರಿಗೋಸ್ಕರ ಇಲ್ಲಿ ಹೋರಾಡ್ತಾ ಇರೋದು ಪದಾಧಿಕಾರಿಗಳೇ ಅಥವಾ ಹೋರಾಟಗಾರ ಆಗಲಿ. ರೈತರಿಗೆ ತಿಳಿಬೇಕಾಗುತ್ತೆ ನಿಮ್ಮಿಂದ ಮಾಧ್ಯಮದ ಮುಖಾಂತರ. ಒಂದು ಬೋರ್ ಆಗಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ ಇವಾಗ, ಅದಕ್ಕೆ ಟ್ರಾನ್ಸ್ಫಾರ್ಮ್ ಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ. ಅದೇ ನೀರು ನಮ್ಗೆ ಬಂದರೆ ನಮ್ಮ ತಾಲೂಕಲ್ಲ, ನಮ್ಮ ಡಿಸ್ಟಿಕ್ ಎಲ್ಲ ಅದೇ ನೀರು ಬಂದರೆ ಎಷ್ಟೊಂದು ಒಬ್ಬೊಬ್ಬ ರೈತರಿಗೆ ಸಿಗ್ತದೆ ಅಂತ ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ರೈತರು ನಾವು ಕರೆಯೋದ ಇಲ್ಲ, ನೀವಾಗಿ ನಮ್ಮ ಜೊತೆಗೆ ಹೆಜ್ಜೆ ಇಡಬೇಕು ಅಂತ ಎಲ್ರಿಗೂ ಮನವಿ ಮಾಡಬೇಕು. ನಾನೊಂದು 2 ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡಿ ಹಂಚ್ಕೋಬೇಕು ಅಂತಿದ್ದೀನಿ. ಯಾಕೆಂದರೆ ಇಲ್ಲಿರುವಂಥವ್ರು ನಾವೆಲ್ಲರೂ ಕೂಡ ಹೋರಾಟ ಅನ್ನುವಂಥದ್ದು ಒಂದು ದಿನಕ್ಕೆ ಪ್ರಾರಂಭ ಇವತ್ತು ಆಗ್ತಾ ಇದೆ ಅಂತಲ್ಲ, ಈ ಹೋರಾಟಕ್ಕೆ ಸುಮಾರು ಒಂದು 15-20 ವರ್ಷಗಳ ಚರಿತ್ರೆಯೂ ಇದೆ. ಹೋರಾಟದ ಕಾಲಘಟ್ಟ ಇವತ್ತು ಒಂದು ಏನಾದರೂ ಮಾಡಿ ತೆಲಂಗಾಣ ಮಾದರಿಯನ್ನು ಹೋರಾಟ ಮಾಡಿ ನೀರು ಪಡ್ಕೊಳ್ಳೇಬೇಕು ಅನ್ನೋ ಸ್ಟೇಜಿಗೆ ನಾವು ಬಂದು ನಿಂತಿದ್ದೀವಿ. ಈ ಹೋರಾಟದ ಗಂಭೀರತೆಯನ್ನು ಮತ್ತು ಇದರ ಚರಿತ್ರೆಯನ್ನು ಮತ್ತು ಮುಂದೆ ನಾವು ಏನು ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡಬೇಕು, ಇದನ್ನು ಹೆಂಗೆ ತಗೊಂಡು ಹೋಗಬೇಕು ಅನ್ನೋಂಥ 1-2 ವಿಚಾರಗಳು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ವಿದ್ಯಾರ್ಥಿ ಮುಖಂಡನಾಗಿ ಕಳೆದ 15 ವರ್ಷಗಳಲ್ಲಿ ನಾನು ಹೆಚ್ಚು ತೊಡಗಿಸ್ಕೊಂಡಿರೋದು ಈ ಶಾಶ್ವತ ನೀರಾವರಿ ಹೋರಾಟದಲ್ಲಿ. ಬಾಗೇಪಲ್ಲಿಯ ಶಾಸಕರಾದ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು, ನಂತರದಲ್ಲಿ ನಮ್ಮ ಆಂಜನೇಯ ರೆಡ್ಡಿಯನ್ನು ಅವರು ಅದಕ್ಕೊಂದು ತಾಂತ್ರಿಕವಾದಂಥ ರೂಪವನ್ನು ಕೊಟ್ಟು ಈ ಶಾಶ್ವತ ನೀರಾವರಿ ಸಮಸ್ಯೆಯನ್ನು ಭಾಳ ಸ್ಲೈಡ್ ಶೋಗಳ ಮೂಲಕ ಜನರ ಮನ ಮುಟ್ಟುವಂಥ ರೀತಿಯಲ್ಲಿ ಪರಿಸರ ವಿಜ್ಞಾನಿಗಳನ್ನ ಜೊತೆ ಇಟ್ಟುಕೊಂಡು ಅವರು ತೆಗೆದುಕೊಂಡು ಹೋದಂಥದ್ದು. ಮತ್ತು ಮಧುಸಿದ್ದಪ್ಪ ಸರ್ ಅವರು ಅದನ್ನು ಸ್ಯಾಟಲೈಟ್ ಸರ್ವೆ ಮಾಡೋದ್ರ ಮೂಲಕ ಊರು ನೀರು ಅನ್ನೋಂಥದ್ದು ಒಂದು ಇದನ್ನು ಮಾಡಿ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದ್ರ ಮೂಲಕ ಅವರೊಂದು ರೀತಿಯ ಒಂದು ಹೋರಾಟವನ್ನು ತೆಗೆದುಕೊಂಡೋದ್ರು. ಮತ್ತು ಹಲವಾರು ಜನ ರೈತ ಸಂಘಟನೆಗಳು ಮತ್ತು ಹಲವಾರು ರೀತಿಯಂಥ ಪಾದಯಾತ್ರೆಗಳ ಹೋರಾಟಗಳನ್ನು ಕಳೆದ 15 ವರ್ಷಗಳಲ್ಲಿ ಈ ನೀರಿಗೋಸ್ಕರ ಇದಾಗಿ ನಾವು ಕಟ್ಟಿದ್ದೀವಿ. ಇವತ್ತು ನಮ್ಮ ಮುಂದೆ ಇರೋದು ಏನು ಅಂತಂದರೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ. ಈ ಹೋರಾಟದ ಸಾಗರ ಯಾವುದು ಅಂತಂದರೆ ಇವತ್ತು ಶಾಶ್ವತ ನೀರಾವರಿಯನ್ನು ನಾವು ಪಡ್ಕೊಳ್ಳೋಂಥದ್ದು. ಈ ಶಾಶ್ವತ ನೀರಾವರಿಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಎಲ್ಲ ಬಣ್ಣದ ಶಾಲುಗಳು ಕೂಡ ಇವತ್ತು ಒಂದು ವೇದಿಕೆಗೆ ಇವತ್ತು ಬಂದಿರುವಂಥ ಭಾಳ ಸಂತೋಷದಾಯಕ. ಮೊದಲು ಅದಕ್ಕೆ ಒಂದಿನ ಹೋರಾಟ ಮಾಡೋದು, ಹಸಿರು ಶಾಲುನವರು ಒಂದಿನ ಹೋರಾಟ ಮಾಡೋದು, ಇನ್ಯಾವುದೋ ಸಂಘಟನೆ ಕನ್ನಡಪರ ಸಂಘಟನೆಯವರು ಹೋರಾಟ ಮಾಡೋ ಬದಲಿಗೆ ನೀರು ಅನ್ನುವಂಥ ಏಕೈಕ ಅಜೆಂಡಾ ಇವತ್ತು ಎಲ್ಲ ಸಂಘಟನೆಗಳನ್ನು ಮತ್ತು ಎಲ್ಲ ಪಾರ್ಟಿಯವರನ್ನು ಒಂದು ವೇದಿಕೆಗೆ ತಂದಿರುವಂಥದ್ದು ಭಾಳ ಸಂತೋಷದಾಯಕವಾದಂಥ ವಿಚಾರ ಆಗಿದೆ. ಇವತ್ತು ನಮ್ಮ ಬೇಡಿಕೆ ಇರುವಂಥದ್ದು ಏನು ಅಂತಂದರೆ ಶಾಶ್ವತ ನೀರಾವರಿ ನಮಗೆ ಬೇಕು. ಶಾಶ್ವತ ನೀರಾವರಿ ಎಲ್ಲಿಂದ ಬರಬೇಕು ಅನ್ನುವಂಥ ಪ್ರಶ್ನೆ ಆಧಾರದಲ್ಲಿ ಹಿಂದೆ ಹೋರಾಟದಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಕೆಲವರು ಏನು ಹೇಳ್ತಾ ಇದ್ರು, ಡಾಕ್ಟರ್ ಪರಮಶಿವಯ್ಯ ವರದಿ ಆಧಾರಿತವಾಗಿ ನಮಗೆ ನೇತ್ರಾವತಿ ನೀರು ಬರಬೇಕು, ಎತ್ತಿನ ಹೊಳೆ ನೀರು ಬರಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಕೆಲವರು ಈ KC ವ್ಯಾಲಿ ಅಥವಾ HN ವ್ಯಾಲಿ ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಕೃಷ್ಣಾ ಬೇಸಿನಿಂದ ಬರಬೇಕು ಅಂತೇಳಿ. ಈಗ ನಾವು ಇಟ್ಕೊಂಡಿದ್ದಂಥ ಆಶಾದಾಯಕವಾದಂಥ ಎತ್ತಿನ ಹೊಳೆ ಯೋಜನೆಯಿಂದ ನಮ್ಗೆ ಯಾವುದೇ ರೀತಿಯಂಥ ನಮ್ಮ ಬೇಡಿಕೆಯ ಪ್ರಮಾಣದ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಇವತ್ತು ವಾಸ್ತವ ಗೊತ್ತಾಗಿದೆ. ಯಾಕೆ ಅಂತಂದರೆ ಎತ್ತಿನ ಹೊಳೆಯಿಂದ ಇವತ್ತು ನಮ್ಗೆ ನೀರು ಬರಬೇಕು ಅಂತಂದರೆ ಕರ್ನಾಟಕ ರಾಜ್ಯಕ್ಕೆ ಬಳಸುವಂಥ ಅರ್ಧ ವಿದ್ಯುತ್ತನ್ನು ಬಳಸಬೇಕು ಮತ್ತು ಗುರುತ್ವಾಕರ್ಷಣೆ ಮೂಲಕ ನಮಗೆ ಪಶ್ಚಿಮ ಘಟ್ಟಗಳಿಂದ ಈ ಕಡೆ ನೀರು ಹರಿಬೇಕು ಅಂತಂದರೆ ಅದು ಅಸಾಧ್ಯವಾದಂಥದ್ದು ಮತ್ತು ಭಾಳ ವೆಚ್ಚದಾಯಕವಾದಂಥದ್ದು ಮತ್ತು ಪರಿಸರ ನಾಶ ಆಗ್ತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೂಡ ನಮ್ಗೆ ಗೊತ್ತಿದೆ. ಮಂಗಳೂರು ಇಂಥ ಕಡೆಗಳಲ್ಲಿ ಎತ್ತಿನ ಹೊಳೆ ಯೋಜನೆ ವಿರುದ್ಧವಾಗಿ ಅಲ್ಲಿ ಸ್ಥಳೀಯವಾಗಿಯೂ ಕೂಡ ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಚುನಾವಣೆ ಬಂದಾಗ ಅದು ಎಲ್ಲ ಸರ್ಕಾರಗಳು ಕೂಡ ಒಂದು ಸಲ ನಮಗೆ ಎತ್ತಿನ ಹೊಳೆಯನ್ನು, ಒಂದು ಸಲ KC ವ್ಯಾಲಿಯನ್ನು, ಒಂದು ಸಲ HN ವ್ಯಾಲಿಯನ್ನು ನಮ್ಮ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿರೋ ಹೊರತು ನಮಗೆ ಪರ್ಮನೆಂಟ್ ಆದಂಥ ವಾಟರ್ ಸೋರ್ಸನ್ನು ಕೊಡೋ ನಿಟ್ಟಿನಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ಎಲ್ಲ ಪಕ್ಷಗಳ ಸರ್ಕಾರಗಳು ವಿಫಲವಾಗಿದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ಪಾಲನ್ನು ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ, ನಾವು ಕೃಷ್ಣಾ ನದಿಯ ಪಾತ್ರಕ್ಕೆ ಬರುವಂಥ ಜನ ಏನು ಬಯಲುಸೀಮೆ ಜಿಲ್ಲೆ ಇದೆ, ಬಯಲುಸೀಮೆ ಅನ್ನುವಂಥದ್ದು ಏನಿದೆ, ರಾಯಲಸೀಮೆ ಆಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು, ಇದೆಲ್ಲ ಪ್ರಾಂತ್ಯಗಳು ಕೂಡ ಕೃಷ್ಣಾ ನದಿ ನೀರಿನ ಒಂದು ನದಿ ಪಾತ್ರಕ್ಕೆ ಬರುವಂಥ ಪ್ರದೇಶ ನಮ್ಮದು. ಆ ಕೃಷ್ಣಾ ನದಿ ನೀರು ಇವತ್ತು ವ್ಯರ್ಥವಾಗಿ ಇವತ್ತು ಸಮುದ್ರವನ್ನು ಸೇರ್ತಾ ಇದೆ. ಆ ವ್ಯರ್ಥವಾಗಿ ಸಮುದ್ರ ಸೇರುವಂಥ ನೀರನ್ನು ಈ ಭಾಗಕ್ಕೆ ಹರಿಸಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಾಲಿತ್ತು. ಆದರೆ ಹಿಂದೆ ಈ ಟ್ರಿಬ್ಯುನಲ್ನ ವಿಚಾರ ಬಂದಾಗ ಜಲ ವಿವಾದ ಮಂಡಳಿ ಅಂತ ಹೇಳ್ಬಿಟ್ಟು ಏನಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ, ಆ ಸಂದರ್ಭದಲ್ಲಿ ಜಲ ವಿವಾದ ಮಂಡಳಿಯಲ್ಲಿ ಸಮರ್ಥವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಬಯಲುಸೀಮೆಗೆ ನೀರನ್ನು ಕೊಡುವ ನಿಟ್ಟಿನಲ್ಲಿ ವಾದವನ್ನು ಸರಿಯಾಗಿ ಮಂಡನೆ ಮಾಡಿಲ್ಲ. ಆ ಮಂಡನೆ ಮಾಡದಿರುವಂಥ ಒಂದು ರಾಜಕೀಯ ಬದ್ಧತೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ನಮ್ಮ ಪಾಲಿನ ನೀರು ಇವತ್ತು ಆಂಧ್ರಾಗೆ ಗಡಿ ಪ್ರದೇಶಕ್ಕೆಲ್ಲ ಬರ್ತಾ ಇದೆ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇರೋದ್ರಿಂದ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ನಾವು ವಿರುದ್ಧವಾಗಿ ನೋಡುವಂಥದ್ದಲ್ಲ. ಅವರ ಒಂದು ಕಮಿಟ್ಮೆಂಟ್ ನಮಗೆ ಯಾಕಿಲ್ಲ ಅನ್ನೋದು ನಾವು ಇವತ್ತು ಕ್ವಶನ್ ಮಾಡಬೇಕಾಗಿದೆ. ಯಾಕೆಂದರೆ ಆಂಧ್ರದಲ್ಲಿ, ತೆಲಂಗಾಣ ಬೇರೆ ಬೇರೆ ವಿಚಾರದಲ್ಲಿ ರೈತರ ವಿಚಾರ ಆಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಜನರ ವಿಚಾರ ಬಂದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದು ಪ್ಲಾಟ್ಫಾರ್ಮ್ ಬರ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ನಿಯೋಗ ತಗೊಂಡೋಗಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಪ್ರೆಷರ್ ಮಾಡ್ತಾರೆ. ಆದರೆ ಅದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಲ್ಲಿ ಅಂತಂದರೆ,
ಇಲ್ಲಿರುವಂಥ ಒಂದು ರಾಜಕೀಯ ಬದ್ಧತೆಯ ಕೊರತೆ. ಆದರೆ ಹೋರಾಟಗಾರರಿಲ್ಲ ನಾವು ಅಂತಂದರೆ, ಹೋರಾಟಗಳ ತವರು ಮನೆಯ ಕೋಲಾರ, ಚಿಕ್ಕಬಳ್ಳಾಪುರ ಇದೆಲ್ಲ ಕೂಡ ಸಾಮಾಜಿಕವಾಗಿ, ಭೌಗೋಳಿಕವಾಗಿ, ಆರ್ಥಿಕವಾಗಿ ನಮ್ಮೆಲ್ಲರ ಒಂದು ಇವತ್ತು ಜಿಲ್ಲೆ 2002ರಲ್ಲಿ ವಿಭಜನೆ ಆಗಿದ್ರು ಕೂಡ ಚಿಕ್ಕಬಳ್ಳಾಪುರ, ಕೋಲಾರ ನಮ್ಮ ಎಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಭೌಗೋಳಿಕವಾದಂಥ ಪರಿಸ್ಥಿತಿ ಮತ್ತು ಸಮಸ್ಯೆಗಳು ಒಂದೇ ಇದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಕೂಡ ಪಕ್ಷಾತೀತವಾಗಿ ಇವತ್ತು ನಾವು ಕೇಳಬೇಕಾಗಿರುವಂಥದ್ದು, ನಾವು ಕೃಷ್ಣಾ ಬೇಸಿನ್ಗೆ ನಾವು ಬರ್ತೀವಿ, ಕೃಷ್ಣಾ ನದಿ ನೀರಲ್ಲಿ ನಮ್ಮ ಪಾಲಿದೆ, ನಮಗೆ ಇವತ್ತು 150 TMC ಹೆಚ್ಚು ನೀರನ್ನು ನಮ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಟ್ರಿಬ್ಯುನಲ್ನಲ್ಲಿ ಕೂಡ ನಮ್ಗೆ ಹಂಚಿಕೆ ಇದೆ. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಅದನ್ನು ಸಮರ್ಥವಾಗಿ ವಾದ ಮಂಡನೆ ಮಾಡಿ ನೀರನ್ನು ನಮ್ಗೆ ತಗೊಂಡು ಹೋಗೋದ್ರಲ್ಲಿ ವಿಫಲ ಆಗ್ತಾ ಇದೀವಿ. 1 TMC ನೀರು ಅಂತಂದ್ರೆ ಎಷ್ಟು ಅಂತ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ನಿಂತಿದ್ದೀವಲ್ಲ, ಇಲ್ಲಿ ನಿಂತಿರುವಂಥ ಒಂದು ಪ್ಲೇಸಿಂದ ಈ ಒಂದು ದಿಕ್ಕಿಗೆ 1 ಕಿಲೋಮೀಟರ್, ಅಂದರೆ ಪೂರ್ವಕ್ಕೆ 1 ಕಿಲೋಮೀಟರ್, ಪಶ್ಚಿಮಕ್ಕೆ 1 ಕಿಲೋಮೀಟರ್, ದಕ್ಷಿಣಕ್ಕೆ 1 ಕಿಲೋಮೀಟರ್, ಉತ್ತರಕ್ಕೆ 1 ಕಿಲೋಮೀಟರ್ ಮತ್ತು 10 ಅಡಿ ಗಾತ್ರದಲ್ಲಿ ಈ ಘನಾಕಾರದಲ್ಲಿ ನಿಲ್ಲುವಂಥ ಒಂದು ನೀರಿನ ಪ್ರಮಾಣ 1 TMC ಅಂತ ಕರಿತೀವಿ. ಅಂದರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು 4400 ಚಿಲ್ಲರೆ ಕೆರೆಗಳಿದ್ದಾವೆ. ನಮಗೆ ಶಾಶ್ವತವಾಗಿ ವರ್ಷದಲ್ಲಿ 2 ಸಲ ಕೆರೆಗಳನ್ನು ತುಂಬಿಸಬೇಕು ಅಂತಂದ್ರೆ ಕೂಡ ನಮಗೆ ಕನಿಷ್ಠ ಅಂತಂದ್ರೂ ಕೂಡ ಒಂದು 44 TMC ನೀರಿದ್ರೆ ಸಾಕು. ನಮ್ಮ ಅಗ್ರಿಕಲ್ಚರು ಮತ್ತು ಕುಡಿಯೋದಕ್ಕೆ ಎರಡಕ್ಕೂ ಕೂಡ ನಮಗೆ ನೀರು ಸಾಕಾಗ್ತದೆ, ನಮ್ಮ ಅಂತರ್ಜಲ ಮಟ್ಟ ಮೇಲೆ ಬರ್ತದೆ.